ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವಿನ್ನರ್ ಸರ್ಕಲ್ ವಿತ್ ನಿರಂಜನ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ನಿರಂಜನ್. ವಾರನ್ ಬಫೆಟ್ದು ನಮ್ಗೊಂದು ಥಾಟ್ ಜ್ಞಾಪಕ ಆಗುತ್ತೆ. ಇಫ್ ಯು ಡೋಂಟ್ ಫೈಂಡ್ ಅ ವೇ ಟು ಮೇಕ್ ಮನಿ ವೈಲ್ ಯು ಆರ್ ಸ್ಲೀಪಿಂಗ್, ಯು ವರ್ಕ್ ಅಂಟಿಲ್ ಯು ಡೈ ಅಂತ. ಈ ಒಂದು ವಿಡಿಯೋದಲ್ಲಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಆ ಟಾಪಿಕ್ನ ರಿವೀಲ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಒಂದು ಸ್ಮಾಲ್ ಹಿಂಟ್ ಕೊಡ್ತೀನಿ ಆ ಟಾಪಿಕ್ ಬಗ್ಗೆ. ನೋಡಿ ಫ್ರೆಂಡ್ಸ್, ನಮ್ಮ ಜೇಬಿಂದ ನಾವು ಯಾವುದಕ್ಕನ ಕಾಸು ಹಾಕಿದ್ರೆ ಒಂದು ಟಾಪಿಕ್ ಆ ಥರ ಇದೆ, ಅದು ಮತ್ತೆ ನಮಗೆ ಆ ಕಾಸು ವಾಪಸ್ ಬಂದು ಸೇರ್ಕೊಳ್ಳುತ್ತೆ. ಇನ್ನೊಂದು ಟಾಪಿಕ್ ಆ ಥರ ಇದೆ, ನಮ್ಮ ಜೇಬಿಂದ ಕಾಸು ಹಾಕ್ತೀವಿ ಬಟ್ ಅದು ಯಾವತ್ತೂ ನಮಗೆ ವಾಪಸ್ ಬಂದು ಸೇರಲ್ಲ. ಸೊ ಏನಿರ್ಬೋದು ಈ ಟಾಪಿಕ್ಕು? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಆ ಟಾಪಿಕ್ ಬಂದ್ಬಿಟ್ಟು ಏನಂತ ಹೇಳಿದ್ರೆ, ಬನ್ನಿ ಫ್ರೆಂಡ್ಸ್ ರಿವೀಲ್ ಮಾಡೋಣ, ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಅಂತ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ನಾವು ಸ್ಕೂಲ್ಸ್ ಆ್ಯಂಡ್ ಕಾಲೇಜಸಲ್ಲಿ ಕೇಳಿದ್ದೀವಿ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸು, ಇಲ್ಲೇನಕ್ಕೆ ಡಿಸ್ಕಷನ್ ಮಾಡ್ತಿದ್ದಾರೆ. ಬಟ್ ಆ ಥರ ಲೆಕ್ಚರ್ ಕೊಟ್ಬಿಟ್ಟು ನಾನು ನಿಮಗೆ ಬೋರ್ ಮಾಡಲ್ಲ. ಈ ಟಾಪಿಕ್ ಬಂದ್ಬಿಟ್ಟು ಏನಂತಂದರೆ, ನಮ್ಮದು ರಿಯಲ್ ಲೈಫ್ದು ಅಸೆಟ್ಸು ಮತ್ತು ನಮ್ಮದು ರಿಯಲ್ ಲೈಫ್ದು ಲಯಬಿಲಿಟೀಸ್ ಬಗ್ಗೆ ಡಿಸ್ಕಸ್ ಮಾಡೋಕೆ ಹೋಗ್ತಾ ಇದ್ದೀವಿ. ಸೊ ಏನಂತ ಅಂದರೆ, ನಿಮ್ಗೆ ಆಲ್ರೆಡಿ ಗೊತ್ತು, ಅಸೆಟ್ಸ್ ಅಂತ ಅಂದರೆ ನಾವು ಯಾವುದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಬಟ್ ಅದು ನಮಗೆ ವಾಪಸ್ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಸಿಗುತ್ತೆ. ಬಟ್ ಲಯಬಿಲಿಟೀಸ್ ಮೇಲೆ ಏನಾಗುತ್ತೆ, ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಬಟ್ ನಮ್ಗೆ ಅದರಿಂದ ಯಾವುದೇ ಒಂದು ರೂಪಾಯಿ ಲಾಭ ಸಿಗೋಲ್ಲ ನಮಗೆ, ಅದನ್ನು ನಾವು ಲಯಬಿಲಿಟಿ ಅಂತ ಕರಿತೀವಿ. ಸೊ ಅಸೆಟ್ಸ್ ಅಂದರೆ ನಿಮ್ಗೆ ಒಂದು ಎಕ್ಸಾಂಪಲ್ಸ್ ಕೊಡೋದಾದರೆ, ಈಗ ನೋಡಿ, ನೀವೇನೋ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀರಾ, ನಿಮಗೆ ಲ್ಯಾಪ್ಟಾಪ್ ಬೇಕು. ಸೊ ನೀವೇನು ಮಾಡಿದ್ರಿ, ಕಾಸು ಹಾಕಿದ್ರಿ ಲ್ಯಾಪ್ಟಾಪ್ ತೊಗೊಂಡ್ರಿ. ಸೊ ಆ ಲ್ಯಾಪ್ಟಾಪ್ ಏನು ಮಾಡುತ್ತೆ, ನಿಮಗೆ ಮತ್ತೆ ನೀವು ಹಾಕಿರೋ ಕಾಸನ್ನ ದುಡ್ಕೊಂಡು ನಿಮಗೆ ವಾಪಸ್ ಕೊಡುತ್ತೆ. ಅಂದರೆ ಏನು, ಇದು ಅಸೆಟ್ ಆಯಿತು. ಇನ್ನೊಂದು ಉದಾಹರಣೆ ಕೊಡ್ತೀನಿ. ನೀವು ಮನೆ ಕಟ್ಟಿಸ್ತೀರಾ, ಮನೆ ಕಟ್ಟಿಸ್ಬೇಕಂದ್ರೆ ಬಂಡವಾಳ ಹಾಕ್ತೀರಾ, ಆಮೇಲೆ ಒಂದು ದೊಡ್ಡ ಮನೆ ಕಟ್ಟಿಸ್ತೀರಾ, ಮನೆ ಕಟ್ಟಿಸಿದ್ಮೇಲೆ ರೆಂಟಿಗೆ ಬಿಡ್ತೀರಾ. ಸೊ ಅಲ್ಲಿಂದನೂ ನಿಮ್ಗೆ ಏನಾಯಿತು, ನೀವು ಹಾಕಿರೋ ದುಡ್ಡು ನಿಮಗೆ ವಾಪಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅಥವಾ ಒಂದು 5-6 ವರ್ಷ ಬಿಟ್ಕೊಂಡು ಆ ಮನೇನ ಸೇಲ್ ಮಾಡ್ತೀರಾ ಡಬಲ್ ರೇಟಿಗೆ. ಸೊ ಇಲ್ಲಿ ಏನಾಯಿತು, ನೀವು ಹಾಕಿರೋ ದುಡ್ಡು ನಿಮ್ಗೆ ವಾಪಸ್ ಬರ್ತಾ ಇದೆ. ಸೊ ದೀಸ್ ಆರ್ ಆಲ್ ಕಾಲ್ಡ್ ಅಸೆಟ್ಸ್. ಅಂದರೆ ಇನ್ನೂ ನಾವು ನಮ್ಮ ಯೂತ್ಸ್ಗೆ ನಾವೇನ ಅಡ್ವೈಸ್ ಕೊಡಬೇಕು ಅಂತ ಹೇಳಿದ್ರೆ, ನಮಗೆ ಆಲ್ರೆಡಿ ನಮ್ಗೆ ಏನಂತಂದರೆ, ನಮ್ಮ ಸ್ಕಿಲ್ಸ್ ಮೇಲೆ ನಾವು ಇನ್ವೆಸ್ಟ್ ಮಾಡ್ಕೋಬೋದು ಅಂತ. ಅಂದರೆ ನಮ್ಮ ಫೈನಾನ್ಷಿಯಲ್ ನಾಲೆಜ್ ಗೇನ್ ಮಾಡೋದಕ್ಕೆ ನಾವು ಇನ್ವೆಸ್ಟ್ ಮಾಡ್ಕೋಬೋದು, ಅದಕ್ಕೆ ಬುಕ್ಸ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ಸೊ ನಾವೆಲ್ಲ ಏನು ಮಾಡ್ತೀವಿ, ಈ ನಾಲೆಜ್ನೆಲ್ಲ ನಾವು ಇಂಪ್ಲಿಮೆಂಟೇಷನ್ ಮಾಡ್ತೀವಲ್ಲ, ಇಂಪ್ಲಿಮೆಂಟೇಷನ್ ಮಾಡೋದ್ರಿಂದ ನಮಗೆ ಇನ್ಕಮ್ ಜನ್ರೇಟ್ ಆಗುತ್ತೆ. ಸೊ ಇದನ್ನು ನಾವೇನು ಮಾಡ್ತೀವಿ, ಅಸೆಟ್ ಇನ್ಕಮ್ ಅಂತ ಕರಿತೀವಿ. ಸೊ ಅದೇ ಲಯಬಿಲಿಟೀಸ್ ಅಂತ ನಾವು ನೋಡೋದಾದರೆ, ಕಾಸ್ಟ್ಲಿಯೆಸ್ಟ್ ಮೊಬೈಲ್ ಫೋನ್ಸ್ ವಿಚ್ ಆರ್ ನಾಟ್ ನೆಸೆಸರಿ, ನಮಗೆ ಬೇಕಾಗಿರಲ್ಲ, ಸುಮ್ಮನೆ ನಾವು ಬೇರೆಯವ್ರಿಗೆ ಇಂಪ್ರೆಸ್ ಮಾಡೋಕ್ಕೋಸ್ಕರ ಏನು ಮಾಡ್ತೀವಿ, ಕಾಸ್ಟ್ಲಿಯೆಸ್ಟ್ ಮೊಬೈಲ್ ಫೋನ್ಸ್ನ ಪರ್ಚೇಸ್ ಮಾಡೋದು, ಮತ್ತು ಬೇಡದೇ ಇರೋ ಖರ್ಚುಗಳನ್ನೆಲ್ಲ ಮಾಡೋದು. ಅಂದರೆ ಬೇಡದೇ ಇರೋ ಸಾಲ ಬೇಕೇ ಇರೋಲ್ಲ ನಮ್ಗೆ ಆ ಥಿಂಗ್ಸ್ನ, ಬಟ್ ಅದ್ರ ಮೇಲೆ ನಾವು ಖರ್ಚು ಮಾಡ್ತೀವಿ. ಬಟ್ ಅದರಿಂದ ತೊಗೊಂಡ್ಮೇಲೂ ನಾವು ಅದನ್ನು ಯೂಸ್ ಇರಲ್ಲ ನಮ್ಗೆ ಅದರಿಂದ. ಸೊ ಅಂಥ ಥಿಂಗ್ಸ್ ಮೇಲೆ ಖರ್ಚು ಮಾಡೋದು, ಕಾಸ್ಟ್ಲಿಯೆಸ್ಟ್ ಕ್ಲೋತ್ಸ್ ಮೇಲೆ ಖರ್ಚು ಮಾಡೋದು, ಆಮೇಲೆ ಬೇರೆ ಬೇರೆ ಮ್ಯಾರೇಜ್ ಫಂಡ್ಸ್ ಮೇಲೆ ಇನ್ವೆಸ್ಟ್ ಮಾಡೋದು. ಅಂದರೆ ನಮಗೆ ಇನ್ಕಮ್ ತಕ್ಕನಾಗೆ, ಬಜೆಟ್ ತಕ್ಕನಾಗೆ ಪ್ಲ್ಯಾನ್ ಮಾಡದೆ ಒಂದು ಮ್ಯಾರೇಜಸ್ನ ಮಾಡದೆ ತುಂಬ ಗ್ರ್ಯಾಂಡಾಗಿ ಮ್ಯಾರೇಜ್ ಮಾಡೋದು, ಅದಕ್ಕೆಲ್ಲ ಬಂಡವಾಳ ಸುರಿದು ಬಿಡೋದು. ಸೊ ಈ ರೀತಿ ಎಲ್ಲ ಏನಾಗುತ್ತೆ, ಲಯಬಿಲಿಟೀಸ್ ಆಗೋಗುತ್ತೆ. ಮತ್ತು ನಾವು ನೋಡ್ತೀವಿ, ಇವಾಗ ಸ್ಮಾಲ್ ಕಿಡ್ಸ್ ಎಜುಕೇಷನ್ಗೂ ಕೂಡ ಏನು ಮಾಡ್ತಾರೆ, ಅವ್ರು ಬರೋ ಸಂಬಳದಲ್ಲಿ ಆಲ್ಮೋಸ್ಟ್ 90% ಸ್ಯಾಲ್ರಿ ಏನಾಗುತ್ತೆ, ಅವ್ರ ಕಿಡ್ಸ್ಗೆ ಹೊಟ್ಟೋಗುತ್ತೆ. ಸೊ ಹಂಗಂತ ಹೇಳ್ಬಿಟ್ಟು ನಾವು ಇಲ್ಲಿ ಎಜುಕೇಷನ್ ಬೇಡ ಅಂತ ನಾವೇನು ಡಿಸ್ಕಸ್ ಮಾಡ್ತಿಲ್ಲ, ಮಾಡಬೇಕು ಎಜುಕೇಷನ್ನು. ಬಟ್ ನಮ್ಮ ಒಂದು ಬಜೆಟ್ ಏನಿದೆ, ಆ ಬಜೆಟ್ಗೆ ಪ್ಲ್ಯಾನ್ ಮಾಡಿಬಿಟ್ಟು ಅದ್ರ ತಕ್ಕಂಥ ಇರೋ ಸ್ಕೂಲ್ಗೆ ನಾವೇನು ಮಾಡಬೇಕಾಗುತ್ತೆ, ಎಜುಕೇಷನ್ಗೆ ಹಾಕಬೇಕಾಗುತ್ತೆ. ಬಿಕಾಸ್ ಎಲ್ಲಿ ಕಲ್ತರೂ ಎಜುಕೇಷನ್ನೇ. ಬಿಕಾಸ್ ನಾವು ಹೈಯರ್ ಸ್ಟ್ಯಾಂಡರ್ಡಲ್ಲಿ ಇದ್ದೀರಿ ಅಂತ ಹೇಳ್ಬಿಟ್ಟು ನಮಗೆ ಹೈ ನಾಲೆಜ್ ಏನು ಇರೋದಿಲ್ಲ, ನೀವು ಲೋ ಸ್ಟ್ಯಾಂಡರ್ಡಲ್ಲಿ ಇದ್ದೀರಿ ಅಂತ ಹೇಳ್ಬಿಟ್ಟು ನಮಗೆ ಲೋ ನಾಲೆಜ್ ಬರೋದಿಲ್ಲ. ಎವ್ರಿಥಿಂಗ್ ಈಸ್ ಫೈನ್ ಓನ್ಲಿ. ಸೊ ಇದೇನಾಗುತ್ತೆ, ಲಯಬಿಲಿಟೀಸ್ ಆಗುತ್ತೆ. ಸೊ ಯಾವತ್ತೂ ಅಷ್ಟೇ ಫ್ರೆಂಡ್ಸ್, ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂತಂದರೆ, ನಮ್ಮ ಒಂದು ಬಜೆಟ್ ಏನಿರುತ್ತೆ, ವಾಟ್ ಎವರ್ ಇಟ್ ಈಸ್, ಆ ಬಜೆಟ್ನ ನಾವೇನು ಮಾಡಬೇಕಾಗುತ್ತೆ, 60-70% ನಾವೇನು ಮಾಡಬೇಕಾಗುತ್ತೆ, ಅಸೆಟ್ ಮೇಲೆ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಕಮ್ಮಿ ನಾವು ಲಯಬಿಲಿಟೀಸ್ ಮೇಲೆ ಖರ್ಚು ಮಾಡಬೇಕಾಗುತ್ತೆ. ಅಂದರೆ ಇದಕ್ಕೆ ನಾವೊಂದು ಡೀಟೇಲಾಗಿ ಎಕ್ಸಾಂಪಲ್ ನೋಡ್ತಾ ಹೋಗೋಣ. ನಿಮಗೆ ಆಲ್ರೆಡಿ ಗೊತ್ತು, ರಾಬರ್ಟ್ ಟಿ ಕಿಯೋಸಕಿ ಅಂತ ಒಬ್ಬ ಆಥರ್ ಇದ್ದಾರೆ. ಅವ್ರೇನು ಹೇಳಿದಾರಂತ ಅಂದರೆ, ಅವ್ರ ಬುಕ್ಕಲ್ಲಿ ರಿಚ್ಗೆ ಮತ್ತು ಪೂರ್ಗೆ ಏನು ಡಿಫ್ರೆನ್ಸು, ಯಾಕೆ ರಿಚ್ ಆಗೇ ಇರ್ತಾರೆ ಮತ್ತು ಪೂರಾಗೇ ಇರ್ತಾರೆ ಅಂತ ಡಿಸ್ಕಸ್ ಮಾಡೋಕ್ಕೆ ಹೋದರೆ, ರಿಚ್ ಇರ್ತಾರಲ್ಲ, ರಿಚ್ ಏನು ಮಾಡ್ತಾರೆ, ಅವ್ರಿಗೆ ಬರೋವಂಥ ರೆವೆನ್ಯೂನು ಅವ್ರೇನು ಮಾಡ್ತಾರೆ, ಅಸೆಟ್ಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ. 70-80% ಇನ್ಕಮ್ ಅವ್ರದ್ದೇನಾಗುತ್ತೆ, ಅಸೆಟ್ಸ್ ಮೇಲೆ ಇನ್ವೆಸ್ಟ್ ಆಗಿರುತ್ತೆ. ಅದೇನಾನ ಇರ್ಬೋದು, ಅವ್ರದ್ದು ಶೇರ್ಸ್ ಇರ್ಬೋದು ಅಥವಾ ಪ್ರಾಪರ್ಟೀಸ್ ಇರ್ಬೋದು, ಎಕ್ಸೆಟ್ರಾ. ಬಟ್ ಪೂರ್ ಏನು ಮಾಡ್ತಾರೆ ಅಂತಂದರೆ, ಅವ್ರ ಹತ್ರ ಬರೋವಂಥ ಇನ್ಕಮ್, ಅದು ಜಾಬ್ ಸೆಕ್ಟರ್ ಥ್ರೂಯಿಂದ ಇರ್ಬೋದು ಅಥವಾ ಬಿಸ್ನೆಸ್ ಸೆಕ್ಟರ್ ಥ್ರೂಯಿಂದ ಇರ್ಬೋದು, ಅವ್ರೇನು ಮಾಡ್ತಾರೆ, ಆ ಬರೋ ಇನ್ಕಮ್ ಮೇಲೆ ಏನು ಮಾಡ್ತಾರೆ, ಲಯಬಿಲಿಟೀಸ್ ಮೇಲೆ ಇನ್ವೆಸ್ಟ್ ಮಾಡಿಬಿಡ್ತಾರೆ. ಅಂದರೆ ಏನು, ಫಾರ್ ಎಕ್ಸಾಂಪಲ್, ಅವ್ರು ಯಾರೋ ಮದುವೆ ಇತ್ತು, ಮದುವೆ ಮೇಲೆ 10 lakh rupees ಏಕದಮ್ ಇನ್ವೆಸ್ಟ್ಮೆಂಟ್ ಆಗೋಯ್ತು. ಸೊ ಅವಾಗೇನಾಗುತ್ತೆ, ನೆಕ್ಸ್ಟ್ ಡೇಯಿಂದ ಅವ್ರು ಏನು ಮಾಡಬೇಕಾಗುತ್ತೆ, ಝೀರೋಯಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ, ಮತ್ತು ಆ ಒಂದು ಇನ್ಕಮ್ಗೆ ಜನ್ರೇಟ್ ಆಗಬೇಕು ಅಂತಂದು. ಸೊ ಇಲ್ಲೇ ನಾವು ಅರ್ಥ ಮಾಡ್ಕೋಬೇಕು, ಎಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಅಂತ. ಆ್ಯಂಡ್ ಈ ನಾಲೆಜ್ ಇದೆಯಲ್ಲ, ಫೈನಾನ್ಷಿಯಲ್ ನಾಲೆಜು, ಈ ನಾಲೆಜ್ ನಮಗೆ ಸ್ಕೂಲ್ಸಲ್ಲಿ, ಕಾಲೇಜಸಲ್ಲಿ ಎಲ್ಲೂ ನಮಗೆ ನಾಲೆಜ್ ಸಿಗೋದಿಲ್ಲ. ಇದು ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ ಸಾಮರ್ಥ್ಯದ ತಕ್ಕಾಗೆ ನಾವೇನು ಮಾಡಬೇಕಾಗುತ್ತೆ, ಇನ್ವೆಸ್ಟ್ಮೆಂಟ್ ಮಾಡಬೇಕು. ನಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಕೇಳಿಬಿಟ್ಟು ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ.
ಸುಮ್ಮನೆ ಏಕಾಏಕಿದಮ್ ನಾವು ಡೆಡ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದರೆ ನಾವು ಯಾವತ್ತೂ ಅಷ್ಟೇ ಲೈಫಲ್ಲಿ ಮುಂದೆ ಬರೋದಕ್ಕಾಗೋದಿಲ್ಲ. ಆ ಪೂರ ಒಂದು ಸೈಕಲ್ ಇರುತ್ತಲ್ಲ, ಆ ಸರ್ಕಲಲ್ಲೇ ನಾವು ಇರಬೇಕಾಗುತ್ತೆ. ಸೊ ನೀವು ಒಂದು ಒಳ್ಳೆ ಲೈಫಿಗೆ ಬರಬೇಕು ಅಂತ ಹೇಳಿದ್ರೆ, ನಿಮಗೂ ಅಸೆಟ್ಸ್ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಮೋಸ್ಟ್ಲಿ ನೀವು ಅಸೆಟ್ಸ್ ಮೇಲೆ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಹೊರತು ಲಯಬಿಲಿಟೀಸ್ ಮೇಲೆ ಯೂಸ್ ಆಗಬಾರ್ದು. ಲಯಬಿಲಿಟೀಸ್ ಕಮ್ಮಿ ಮಾಡಬೇಕು, ಅಸೆಟ್ಸ್ನ ಜಾಸ್ತಿ ಇನ್ಕ್ರೀಸ್ ಮಾಡಬೇಕು. ಸೊ ಇದಾಗಿತ್ತು ಇವತ್ತಿನ ಟಾಪಿಕ್. ಸೊ ಮತ್ತೆ ಇದೇ ಥರ ಸೆಲ್ಫ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ವೀಡಿಯೋಸ್ಗಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.